ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶುಂಠಿಯೊಂದಿಗೆ ಬೆಲ್ಲವನ್ನು ಮಿಕ್ಸ್ ಮಾಡಿ ನೋಡಿ ಎಷ್ಟು ಒಳ್ಳೆ ಮನೆ ಮದ್ದಾಗತ್ತೆ ಅಂತ ಹೇಳಿ. ಈ ಮನೆ ಮದ್ದನ್ನು ಮಾಡೋದು ತುಂಬಾ ಈಸಿ. ಮಕ್ಕಳು ಕೂಡ ಇದನ್ನು ತಯಾರಿ ಮಾಡ್ಬೋದು. ಅಷ್ಟು ಒಳ್ಳೆ ಎಫೆಕ್ಟ್ ಕೂಡ ನಮಗೆ ಇದರಿಂದ ಸಿಗುತ್ತೆ. ನೀವು ಇದನ್ನು ಒಂದ್ಸಲ ತಯಾರಿ ಮಾಡಿ ಇಟ್ಕೊಂಡ್ರೆ ಸಾಕು. ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಆರಾಮಾಗಿ ಇದನ್ನು ಉಪಯೋಗ ಮಾಡ್ಕೊಳ್ಬೋದು. ಇವಾಗ ನೀವು ನೋಡ್ತಿದ್ರಲ್ಲ, ನಾನಿಲ್ಲಿ ಶುಂಠಿ ತೊಗೊಂಡಿದ್ದೀನಿ. ಆದರೆ ಶುಂಠಿ ಅಷ್ಟು ಚೆನ್ನಾಗಿಲ್ಲ ನೋಡಿ. ಮಧ್ಯೆ ಹೋಲಾಗಿದೆ, ಅದ್ರ ಜೊತೆಗೆ ಶುಂಠಿ ಹುಳ ಹಿಡಿದಿದೆ. ನೀವು ಶುಂಠಿಯನ್ನು ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ತುಂಬಾ ನಾಜೂಕಾಗಿ ನೀವು ಸೆಲೆಕ್ಷನ್ ಮಾಡ್ಕೋಬೇಕು ನೋಡಿ. ಈ ರೀತಿ ಹುಳ ಹಿಡಿದಂಥ ಹೋಲಾಗಿರುವಂಥ ಶುಂಠಿನ ತೊಗೊಳ್ಳೇಬೇಡಿ. ನೀವು ಶುಂಠಿ ವೇಸ್ಟ್ ಆಗುತ್ತೆ ಅಂತೇಳಿ ಮತ್ತೆ ಪಕ್ಕದಲ್ಲಿರುವಂಥ ಸ್ಲೈಸನ್ನು, ಆ ಹೋಲನ್ನು ಬಿಟ್ಬಿಟ್ಟು ಪಕ್ಕದಲ್ಲಿರುವುದನ್ನು, ಸಿಪ್ಪೆನ ನೀವು ತೊಗೊಳ್ಳೋದು ಬೇಡ. ಆದಷ್ಟು ತೂತ ಇಲ್ಲದ ಫ್ರೆಶ್ ಆಗಿರುವಂತಹ ಶುಂಠಿಯನ್ನು ನೀವು ತೊಗೊಂಡ್ರೆ ಮನೆ ಮದ್ದಿಗೆ ತುಂಬಾ ಒಳ್ಳೆಯದು. ಇವಾಗ ನೀವು ನೋಡ್ತಿದ್ರಲ್ಲ, ಈ ಶುಂಠಿ ತುಂಬಾ ಚೆನ್ನಾಗಿದೆ. ಈ ಪೀಸ್ ನೋಡಿ, ಮೇಲ್ಗಡೆ ತೆಳುವಾದಂಥ ಸಿಪ್ಪೆಯನ್ನು ನೀಟಾಗಿ ನೀವು ತಗೊಳ್ಬೇಕು. ಎಲ್ಲೂ ಹುಳ ಹಿಡಿದಿರಬಾರ್ದು ಮತ್ತು ಮಣ್ಣಿನಂಶ ಶುಂಠಿಯಲ್ಲಿ ಇರಬಾರ್ದು. ಹಾಗಾಗಿ ಚೆನ್ನಾಗಿ ನೀವು ಶುಂಠಿಯನ್ನು ಕ್ಲೀನ್ ಮಾಡ್ಕೋಬೇಕು. ಈ ಥರ ಸಿಪ್ಪೆಯನ್ನು ತೆಗೆದ ಮೇಲೆ ಇದನ್ನು ನೀಟಾಗಿ ನೀರಿನಲ್ಲಿ ನಾವು ತೊಳ್ಕೊಬೇಕಾಗತ್ತೆ. ನೋಡಿ ಎಷ್ಟು ಕ್ಲೀನ್ ಆಯ್ತಲ್ವಾ. ಇವಾಗ ಇದನ್ನು ನೀರಿನಲ್ಲಿ ತೊಳ್ಕೊಳ್ಳೋಣ. ಇಲ್ಲಿ ಸುಮಾರು 2 ಇಂಚು ಶುಂಠಿಯನ್ನು ನಾನು ತೊಗೊಂಡಿದ್ದೀನಿ. ಇದನ್ನು ಇವಾಗ ನಾವು ಚೆನ್ನಾಗಿ ಕ್ರಷ್ ಮಾಡಬೇಕು ನೋಡಿ. ಈ ಥರ ನೀವು ತುರ್ಕೊಳ್ಳೋದ್ರಿಂದ ನಿಮಗೆ ಶುಂಠಿ ಸಪ್ರೇಟಾಗಿ ಎಸಳು ಸಿಗುತ್ತೆ ನೋಡಿ. ಒಂದು ವೇಳೆ ನೀವು ಅದನ್ನು ಜಜ್ಜಿದ್ರೆ ಅಷ್ಟು ನಿಮಗೆ ಚೆನ್ನಾಗಿ ಸಿಗೋದಿಲ್ಲ. ಎಳೆಯಾಗಿ ಅದು ಹಾಗೆ ಇರುತ್ತೆ ನೋಡಿ. ಈ ಥರ ನೀವು ಚೆನ್ನಾಗಿ ತುರಿಯುವುದರಿಂದ ಮೇಲ್ಗಡೆ ಗಟ್ಟಿ ಸಿಪ್ಪೆ ಆಗಿರಲಿ, ದಾರ ಆಗಿರಲಿ, ನಿಮಗೆ ಸಪ್ರೇಟ್ ಆಗುತ್ತೆ ನೋಡಿ. ಚೆನ್ನಾಗಿ ನೀವು ತುರ್ಕೊಳ್ಬೇಕು. ಇವಾಗ ಸಿಪ್ಪೆ ಸಿಕ್ತಲ್ಲ, ಇದನ್ನು ನೀವು ಹಾಗೆ ಇಟ್ಕೊಂಡು ಟೀ ಮಾಡಲಿಕ್ಕೆ ಇಲ್ಲ ಯಾವುದಾದ್ರು ಅಡುಗೆ ಮಾಡಲಿಕ್ಕೆ ನೀವು ಇದನ್ನು ಬಳಸ್ಬೋದು. ಈ ರೀತಿ ನೀವು ಶುಂಠಿಯನ್ನು ಚೆನ್ನಾಗಿ ತುರ್ಕೊಳ್ಬೇಕು ನೋಡಿ. ನೆಕ್ಸ್ಟ್ ನಾವು ಒಂದು ಚಿಕ್ಕ ಪಾತ್ರೆಯನ್ನು ಇಟ್ಕೊಳ್ಳೋಣ. ಅದಕ್ಕೆ 1 ಸ್ಪೂನ್ ತುಪ್ಪವನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ಟವನ್ನು ಮಾತ್ರ ತುಂಬಾ ಸಿಮ್ಮಲ್ಲಿ ಇಟ್ಕೋಬೇಕು, ಯಾಕಂದರೆ ಒಂದೇ ಸಲ ಹತ್ತುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ತುಪ್ಪ ಕರಗಲಿ ನೋಡಿ. ಹೀಟಿಗೆ ತುಪ್ಪ ಚೆನ್ನಾಗಿ ಕರಗುತ್ತೆ. ಇದಕ್ಕೆ ನಾವು ತುರಿದಿಟ್ಟುಕೊಂಡಂಥ ಶುಂಠಿಯ ಎಸಳನ್ನು ಸೇರಿಸ್ಕೊಳ್ಳೋಣ. ಶುಂಠಿಯನ್ನು ನಾವು ಹುರ್ಕೊಳ್ಬೇಕು ಈ ತುಪ್ಪದಲ್ಲಿ, ಹಾಗಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಶುಂಠಿಯ ಹಸಿ ವಾಸನೆ ಇರುತ್ತೆ ಮತ್ತು ಸ್ವಲ್ಪ ನೀರಿರುತ್ತೆ ಶುಂಠಿಲಿ. ಅದೆಲ್ಲ ಸ್ವಲ್ಪ ಡ್ರೈ ಆಗುವವರೆಗೂ ನಾವು ಶುಂಠಿಯನ್ನು ಹುರ್ಕೊಳ್ಬೇಕು ನೋಡಿ. ಸ್ಟವನ್ನು ಮಾತ್ರ ಸಿಮ್ಮಲ್ಲಿ ಇಟ್ಕೊಳ್ಳಿ. ಒಂದು ವೇಳೆ ಜಾಸ್ತಿ ಹೀಟ್ ಆಯ್ತು ಅಂದರೆ ಸ್ಟವನ್ನು ಆಫ್ ಮಾಡಿಬಿಡಿ. ನಾನಿಲ್ಲಿ ಸ್ಟವನ್ನು ಆಫ್ ಮಾಡಿಬಿಟ್ಟಿದ್ದೀನಿ, ಸ್ವಲ್ಪ ಹೀಟ್ ಜಾಸ್ತಿ ಇತ್ತು ಅಂತೇಳಿ. ಸ್ವಲ್ಪ ಫ್ರೈ ಆದಮೇಲೆ ಮತ್ತೆ ಲೈಟಾಗಿ ಸ್ಟವನ್ನು ಆನ್ ಮಾಡಿಕೊಂಡು ಮತ್ತೆ ಸಿಮ್ಮಲ್ಲಿ ಇಟ್ಕೊಳ್ಳೋಣ ನೋಡಿ. ಸ್ವಲ್ಪ ನಾವು ಸ್ಪೂನಿಂದ ಈ ಥರ ಸ್ಪ್ರೆಡ್ ಮಾಡ್ತಾನೆ ಇರಬೇಕು, ತಿರುಗಿಸ್ತಾನೆ ಇರಬೇಕು. ಶುಂಠಿ ತುಂಬಾ ಔಷಧಿ ಗುಣವನ್ನು ಹೊಂದಿದೆ. ಈ ಶುಂಠಿಯನ್ನು ಆಯುರ್ವೇದಿಕ್ ಔಷಧಿ ತಯಾರಿಕೆಯಲ್ಲಿ ತುಂಬಾ ಬಳಸ್ತಾರೆ. ಅಷ್ಟೊಳ್ಳೆ ಔಷಧಿ ಗುಣ ಈ ಶುಂಠಿಯಲ್ಲಿದೆ. ಶುಂಠಿ ಚೆನ್ನಾಗಿ ಡ್ರೈ ಆಯಿತು. ಸ್ವಲ್ಪ ನೀರು ಕೂಡ, ಅದರಲ್ಲಿ ಹಸಿ ನೀರು ಇರುತ್ತಲ್ಲ ಅದು ಕಡಿಮೆ ಆಗಿದೆ, ಮತ್ತು ಒಂಥರ ಹಸಿ ಸ್ಮೆಲ್ ಇರುತ್ತೆ, ಅದು ಕೂಡ ಕಡಿಮೆ ಆಗಿದೆ. ಇವಾಗ ಸ್ಟವನ್ನು ಆಫ್ ಮಾಡಿಬಿಡೋಣ. ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಬೇಕು ನೋಡಿ. ಬೆಲ್ಲವನ್ನು ನಾನು ಸ್ವಲ್ಪ ನೈಸಾಗಿ ಕುಟ್ಟಿ ಪುಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಪೀಸ್ ಇದ್ದರೆ ಅಷ್ಟು ಈಸಿಯಾಗಿ ಅದರಲ್ಲಿ ಕರಗೋದಿಲ್ಲ. ಈ ರೀತಿ ನೀವು ಉಂಡೆಗಳ ಇಲ್ಲದ ಹಾಗೆ ಕುಟ್ಟಿ ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೊಳ್ಬೇಕು ನೋಡಿ. ಯಾಕಂದರೆ ಇದಕ್ಕೆ ನಾವು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡೋಕ್ಕೆ ಬರೋದಿಲ್ಲ, ಸೇರಿಸೋಕೆ ಬರೋದಿಲ್ಲ. ಹಾಗಾಗಿ ನೈಸಾಗಿ ಪುಡಿ ಇರುವಂಥ ಬೆಲ್ಲವನ್ನೇ ನೀವು ಸೇರಿಸಬೇಕು. ಸಾಧ್ಯವಾದಷ್ಟು ನೀವು ಆರ್ಗ್ಯಾನಿಕ್ ಬೆಲ್ಲವನ್ನೇ ಬಳಸಿ. ಇವಾಗ ನೋಡಿ ಸ್ವಲ್ಪ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಆದಮೇಲೆ ಸ್ಟವನ್ನು ಆನ್ ಮಾಡಿ ಸಿಮ್ಮಲ್ಲಿ ಇಟ್ಕೊಳ್ಳಿ. ನಾನು ಪದೇ ಸ್ಟವ್ವಿನ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಸ್ಟವ್ ಸಿಮ್ಮಲ್ಲಿದ್ದರೂ ಕೂಡ ಬೇಗ ಹೀಟ್ ಆಗುತ್ತೆ. ಇಲ್ಲಿ ಕಡಿಮೆ ಪ್ರಮಾಣದ ಔಷಧಿಯನ್ನು ತಯಾರಿ ಮಾಡ್ತಾ ಇದ್ದೀವಿ, ಮನೆ ಮದ್ದನ್ನು ತಯಾರಿ ಮಾಡ್ತಿದ್ದೀವಿ. ಹಾಗಾಗಿ ನಿಧಾನವಾಗಿ ಕರಗ್ತಾ ಇದೆ ನೋಡಿ. ಶುಂಠಿ ಮತ್ತು ಬೆಲ್ಲ ಮಿಕ್ಸ್ ಆದಾಗ ಒಂದು ಪವರ್ಫುಲ್ ಆದಂಥ ಮನೆ ಮದ್ದು ತಯಾರಾಗುತ್ತೆ. ಅಷ್ಟು ತಾಕತ್ತು ಈ ಕಾಂಬಿನೇಷನಿಗಿದೆ. ಇವಾಗ ನಾವು ತಯಾರಿಸಿರುವಂತಹ ಈ ರಸಾಯನ ಇದೆಯಲ್ಲ, ಇದು ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಇದನ್ನು ಬಳಸ್ಬೋದು. ಅಂದರೆ ಯಾರಿಗೆ ಥಂಡಿ ಶೀತ ಆಗಿರುತ್ತೆ
ಅವರಿಗೆ ಇದು ತುಂಬ ಒಳ್ಳೆಯದು. ಸ್ವಲ್ಪ ಲೈಟಾಗಿ ಜ್ವರ ಬರ್ತಾ ಇದ್ದರೆ, ಮೈಕೈ ನೋವಾಗಿದ್ದರೆ ಅವರಿಗೂ ಕೂಡ ತುಂಬಾ ಒಳ್ಳೆಯದು. ಅದಲ್ಲದೆ ತುಂಬ ಜನಕ್ಕೆ ಪದೇ ಪದೇ ಅಲರ್ಜಿ ಆಗಿರುತ್ತೆ. ಅಂದರೆ ಅವ್ರಿಗೆ ಎಷ್ಟು ಹಿಂಸೆ ಆಗ್ತಿರುತ್ತೆ ಅಂದರೆ, ಅಲರ್ಜಿಯಿಂದ ಮೂಗಿನಿಂದ ಬರೀ ಸೋರ್ತಾನೆ ಇರುತ್ತೆ, ಅದ್ರ ಜೊತೆಗೆ ತಲೆನೋವು, ಕಣ್ಣುಗಳು ಕೆಂಪಾಗಿರುತ್ತೆ. ಅಂಥವರಿಗಂತೂ ಇವತ್ತಿನ ಮನೆಮದ್ದು ತುಂಬಾ ಒಳ್ಳೆಯದು. ನಾನು ಎಂಡಲ್ಲಿ ಹೇಳ್ತೀನಿ ಹೇಗೆ ತಗೊಳ್ಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಇವಾಗ ಶುಂಠಿ ಪಾಕ ಬರ್ತಾ ಇದೆ, ಸ್ವಲ್ಪ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ಒಂದು ಕುದಿ ಬರ್ತಾ ಇದೆ ನೋಡಿ, ಕುದೀತಾ ಇದೆ ಅಲ್ವಾ, ಸ್ವಲ್ಪ ಮಿಕ್ಸ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಸಲ ಚೆನ್ನಾಗಿ ಕುದಿ ಬರುತ್ತೆ, ಅಂದರೆ ಒಟ್ಟಾಗಿ ಕುದಿ ಬರುತ್ತೆ ನೋಡಿ, ನೊರೆ ನೊರೆಯಾಗಿ ಬರ್ತಾ ಇದೆ. ಇವಾಗ ಶುಂಠಿ ನೋಡಿ, ನಾವು ಸ್ಪೂನಿಂದ ಮಗ್ಚಿದಾಗ ಎಲ್ಲ ಒಟ್ಟಿಗೆ ಬರ್ತಾ ಇದೆ. ಇವಾಗ ಸ್ಟವನ್ನು ಆಫ್ ಮಾಡಿಬಿಡಿ. ನಿಮಗೆ ಗೊತ್ತಾಗತ್ತೆ, ಸ್ವಲ್ಪ ತಳ ಬಿಟ್ಟ ಹಾಗೆ ಎಲ್ಲ ಒಟ್ಟುಗೂಡಿ ಒಂಥರ ಪಾಕ ಥರ ಆಗುತ್ತೆ. ಆವಾಗ ಸ್ಟವನ್ನು ಆಫ್ ಮಾಡಿಬಿಡಿ. ಇವಾಗ ಇದು ಸೂಪರ್ ಆಗಿರುವಂಥ ಒಂದು ಪವರ್ಫುಲ್ ಆದಂಥ ಮನೆ ಮದ್ದು. ಒಂದ್ಸಲ ನೀವು ಇದನ್ನು ತಯಾರಿ ಮಾಡಿಟ್ಕೊಂಡ್ರೆ ಸಾಕು, ಮಳೆಗಾಲದಲ್ಲಿ ಚಳಿಗಾಲದಲ್ಲೆಲ್ಲ ಯೂಸ್ ಮಾಡ್ಬೋದು. ಹಲವಾರು ಕಾಯಿಲೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇವಾಗ ಇದು ತಣ್ಣಗಾಗೋವರೆಗೂ ನಾವು ಹಾಗೆ ಬಿಡಬೇಕು. ಇದನ್ನು ನಾವು ಒಂದು ಬೌಲಿಗಾದರೂ ಹಾಕ್ಕೊಳ್ಬೋದು, ಇಲ್ಲ ಒಂದು ಗಾಜಿನ ಬಾಟಲಲ್ಲಿ ಬೇಕಾದರೂ ಹಾಕಿಟ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಾದವರು ಕೂಡ ಇದನ್ನು ಬಳಸ್ಬೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಜೊತೆಗೆ ಯಾರಿಗೆ ತುಂಬಾ ವೀಕ್ನೆಸ್ ಆಗ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ, ಕೈಕಾಲು ಹಿಡಿತಾ ಇರುತ್ತೆ ಕೆಲವರಿಗೆ, ಅಂಥವ್ರಿಗೆ ಒಳ್ಳೆಯದು. ಅದ್ರ ಜೊತೆಗೆ ನರ್ವ್ಸ್ ವೀಕ್ನೆಸ್ ಆಗ್ತಾ ಇರುತ್ತೆ ಕೆಲವರಿಗೆ, ಕೈಕಾಲು ನಡ್ಕ ಬರ್ತಾ ಇರುತ್ತೆ, ಅಂಥವ್ರಿಗೂ ಕೂಡ ಇದು ಒಳ್ಳೆಯದು. ಅದಲ್ಲದೆ ನಮ್ಮ ಡೈಜೆಷನ್ ಇಂಪ್ರೂವ್ ಆಗಲಿಕ್ಕೆ, ಕೆಲವ್ರಿಗೆ ತುಂಬಾ ಅಜೀರ್ಣ ಆಗ್ತಾ ಇರುತ್ತೆ, ಏನು ತಿಂದರೂ ಹೊಟ್ಟೆ ಭಾರ ಆಗೋದು, ಹೊಟ್ಟೆ ನೋವು ಬಂದಂಗೆ ಆಗೋದು, ತುಂಬಾ ಪ್ರಾಬ್ಲಮ್ ಅನುಭವಿಸ್ತಾ ಇರ್ತಾರೆ. ಕೆಲವೊಂದು ಊಟನೇ ಮಾಡೋದು ಬಿಟ್ಟಿರ್ತಾರೆ, ಕಾಳುಗಳನ್ನು ತಿಂದರೆ ಅವರಿಗೆ ವಿಪರೀತವಾದಂಥ ಗ್ಯಾಸ್ ಆಗ್ತಾ ಇರುತ್ತೆ. ಅಂಥವ್ರಿಗೆ ಕೂಡ ಇವತ್ತಿನ ಮನೆ ಮದ್ದು ತುಂಬ ಒಳ್ಳೆಯದು. ನೋಡಿ, ತಣ್ಣಗಾದ್ಮೇಲೆ ನೀವು ಈ ರೀತಿ ಉಂಡೆಗಳನ್ನು ಕಟ್ಟಿ ಇಟ್ಕೊಳ್ಬೋದು. ಚಿಕ್ಕ ಉಂಡೆಗಳನ್ನು ನೀವು ಮಕ್ಕಳಿಗೆ ಕೆಮ್ಮು, ಶೀತ, ಎದೆಯಲ್ಲಿ ಕಫ ಕಟ್ಟಿರುತ್ತೆ ಮಕ್ಕಳಿಗೆ, ದೊಡ್ಡವರಿಗೂ ಕಫ ಕೊಟ್ಟಿದ್ರು ಕೂಡ ಕಫವನ್ನು ಕರಗಿಸುವಂಥ ಶಕ್ತಿ ಕೂಡ ಈ ಮನೆ ಮದ್ದಿಗಿದೆ. ಇದರ ಪ್ರಮಾಣ ಎಷ್ಟು ಅಂದರೆ, ಮಕ್ಕಳಿಗಾದರೆ 1/4 ಸ್ಪೂನ್ ಆದರೆ ಸಾಕಾಗುತ್ತೆ. ಒಂದು ಚಿಕ್ಕ ಉಂಡೆ ಮಾಡಿ ನೀವು ಇಟ್ಕೊಂಡ್ರೆ ಮಕ್ಕಳಿಗೆ ಇದನ್ನು ಕೊಟ್ಟರೆ ಆರಾಮಾಗಿ ತಿಂತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ದೊಡ್ಡವರಿಗಾದರೆ ನೋಡಿ 1 ಟೀ ಸ್ಪೂನ್ ಆಗೋಷ್ಟು ತಗೊಳ್ಬೇಕು. ನೋಡಿ ಇಷ್ಟಾದರೆ ಸಾಕಾಗತ್ತೆ. ಇವಾಗ ಇದನ್ನು ನಾವು ಯಾವಾಗ ತಗೊಳ್ಬೇಕು ಅಂದರೆ, ರಾತ್ರಿ ನಾವು ಮಲಗುವುದಕ್ಕಿಂತ ಮೊದಲು ಇದನ್ನು ಸೇವನೆ ಮಾಡಬೇಕು. ಅಂದರೆ ಊಟ ಆಗಿ ಒಂದು 10 ನಿಮಿಷ ಆದಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಈ ರಸಾಯನವನ್ನು, ಶುಂಠಿ ಬೆಲ್ಲದ ಈ ರಸಾಯನವನ್ನು ನೀವು ತಗೊಳ್ಬೇಕು. ಆಮೇಲೆ ಹಾಲು ಕುಡಿಬೇಕು. ಮಕ್ಕಳಿಗೆ ಕೂಡ ನೀವು ರಾತ್ರಿ ಮಲಗುವುದಕ್ಕಿಂತ ಮೊದಲು ಕೊಡೋದು ತುಂಬಾ ಒಳ್ಳೆಯದು. ಒಂದು ವೇಳೆ ದೊಡ್ಡವರಿಗಾಗಿರಲಿ ಚಿಕ್ಕವರಿಗಾಗಿರಲಿ ಗಂಟಲಲ್ಲಿ ಕೆರೆತ, ಗಂಟಲಲ್ಲಿ ಕಫ ಬರ್ತಾ ಇದೆ, ಎದೆಯಲ್ಲಿ ಕಫ ಕಟ್ಟಿದೆ, ತುಂಬಾ ಶೀತ ಜಾಸ್ತಿ ಆಗ್ತಾ ಇದೆ ಅಂದರೆ ಅವರು ಬೆಳಗ್ಗೆನೂ ಕೂಡ ತಿಂಡಿ ತಿಂದಾದಮೇಲೆ ತಗೊಳ್ಬೋದು. ಜೊತೆಗೆ ಯಾರಿಗೆ ಕೈಕಾಲುಗಳಲ್ಲಿ ನೋವು ಬರ್ತಾ ಇದೆ ಮತ್ತು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಯಾರಿಗಿದೆ ಅಂಥವ್ರಿಗೆ ಕೂಡ ಇದು ತುಂಬ ಒಳ್ಳೆಯದು. ಆರೋಗ್ಯವಂತರು ಕೂಡ ಇದನ್ನು ತೆಗೆದುಕೊಳ್ಳುವುದರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಹಾಗಾಗಿ ಈ ಉಂಡೆಗಳನ್ನು ನೀವು ವರ್ಷಕ್ಕೊಮ್ಮೆ, ಆರೋಗ್ಯವಂತರು ಕೂಡ 1 ವಾರ ಸೇವನೆ ಮಾಡಿದರೆ ನಿಮಗೆ ಆ ವರ್ಷದಲ್ಲಿ ಥಂಡಿ, ಶೀತ, ನೆಗಡಿ, ಜ್ವರ ಇಂಥ ಸಮಸ್ಯೆ ಬರೋದೇ ಇಲ್ಲ. ನಿಮ್ಮ ರಕ್ತ ಸಂಚಾರ ಕೂಡ ರಕ್ತನಾಳಗಳಲ್ಲಿ ಸರಾಗವಾಗುತ್ತೆ. ಹಾಗಾಗಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಜೀವನ ಪರ್ಯಂತ ರೋಗಗಳಿಂದ ನೀವು ದೂರ ಇರ್ಬೋದು. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ಆ್ಯಂಡ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.